ಸರ್ ವಿಶ್ವನಾಥ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ಕಟ್ಟಿರ್ತಕ್ಕಂಥ ಹೊಸ ಕಟ್ಟಡ 7 ಎಕರೆ 5 ಗುಂಟೆ ಜಾಗದಲ್ಲಿ ಸುಮಾರು 358 ರೂಮು ಮತ್ತು ಒಂದು ಕಲ್ಯಾಣ ಮಂಟಪ ಏನು ಕಟ್ಟಿದ್ವಿ. ಮೊನ್ನೆ ನಾನು ಕಟ್ಟಿದ್ವಿ. ಆ ವಿಚಾರವಾಗಿ ನಾನು ಸನ್ಮಾನ್ಯ ಸಾರಿಗೆ ಮತ್ತು ಕಂದಾಯ ಸಚಿವರ ಗಮನವನ್ನು ಸೆಳೆದಿದ್ವಿ. ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಕೇಳ್ತೀನಿ. ನಾನು ಕಳೆದ ಬಾರಿ ಒಂದು ವಾರದಿಂದ ಸೈಕ್ಲೋನ್ ಇದ್ದಾಗ ನಾನು ತಿರುಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟೆ. ಸಹಜವಾಗಿ ನಾನು ಅಲ್ಲಿ ಹೋದಾಗ ಕರ್ನಾಟಕ ಭವನಕ್ಕೆ ಹೋಗ್ತೀನಿ, ಯಾಕಂದರೆ ನಮ್ಮದು ಅಂತೇಳಿ ಅಲ್ಲಿ ನೋಡೋದಕ್ಕೆ ಹೋಗ್ತೀನಿ. ಅಧ್ಯಕ್ಷರೇ, ಅಲ್ಲಿ ಹೋದಾಗ ಅಲ್ಲಿ ಏನಾಗಿದೆ ಅಂದರೆ ಫ್ರೀ ಕಾಸ್ಟಲ್ಲಿ ಕಟ್ಟಿರ್ತಕ್ಕಂಥದ್ದು, ಫ್ರೀ ಕಾಸ್ಟ್ ಸಿಸ್ಟಮಲ್ಲಿ ಕಟ್ಟಿರ್ತಕ್ಕಂಥದ್ದು. ಅದು ಚೆನ್ನೈ ಸಿಲ್ಕನ್ನವರು ಟಿ ಟಿ ಡಿಯಿಂದ ಕೊಟ್ಟಿರೋದು. ನಾವೇನು ಅಂದರೆ ಹಿಂದೆ ನಮ್ಮ ಸರ್ಕಾರ ಕೊಟ್ಟಾಗ PWD ಕೊಡೋದು ಬೇಡ, ಯಾಕಂದರೆ ಕಳಪೆ ಕೆಲಸ ಮಾಡಿ ಏನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ಬರ್ತದೆ ಅಂತೇಳಿ ಟಿ ಟಿ ಡಿಗೆ ಕೊಟ್ವಿ. ಅವರೇ ಇಂಜಿನಿಯರ್ಸ್ ಇಟ್ಟು ಕನ್ಸ್ಟ್ರಕ್ಷನ್ ಮಾಡೋದು, ನಮ್ಮವರು ಇನ್ಸ್ಪೆಕ್ಷನ್ ಮಾಡೋದು, ಆರ್ಕಿಟೆಕ್ಟ್ ಎಲ್ಲ ನಮ್ಮವರೇ. ಅಧ್ಯಕ್ಷರ ಮೊನ್ನೆ ಹೋಗ್ತೀನಿ, ಎಲ್ಲ ಭಾಳಷ್ಟು ರೂಮ್ಗಳು ಅವ್ರನ್ನೆಲ್ಲ ಕರ್ಕೊಂಡೋದೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿನ ಎಲ್ಲ ಸೋರ್ತಾ ಐತೆ, ಎಲ್ಲ ನೀರು ಕೆಳಗಡೆಗೆ. ಪಾಪ ಅಲ್ಲಿರ್ತಕ್ಕಂಥ ಭಾಳ ಜನ ತುಂಬಿರ್ತದೆ. ಅಲ್ಲೇನು ಭಾಳ ಡಿಮ್ಯಾಂಡ್ ಐತೆ ನಮ್ಮ ಕರ್ನಾಟಕ ರೂಮ್ಸ್ಗೆ. ಮತ್ತು ಅಲ್ಲಿರ್ತಕ್ಕಂಥದ್ರಲ್ಲಿ ಭಾಳ ದೊಡ್ಡ ಜಾಗ ಅಂತಂದರೆ ಖಾಸಗಿ ಅಂದರೆ ರಾಜ್ಯದ್ದು, ಆಂಧ್ರದ್ದು ಬಿಟ್ಟರೆ ನಮ್ಮದೇ ದೊಡ್ಡದಾಗಿರ್ತಕ್ಕಂಥದ್ದು. ವಿಶಾಲವಾಗವೇ ರೂಮ್ ಎಲ್ಲ ಇದೆ. ಆದರೆ ಕಳಪೆ ಕಾಮಗಾರಿ ಅಧ್ಯಕ್ಷರೇ. ನೋಡಿದಾಗ ಬೇಜಾರಾಗೋಯ್ತು. ಅಲ್ಲೆಲ್ಲ ಇರ್ತಕ್ಕಂಥ ಇವನ್ನೆಲ್ಲ ಮಾತಾಡಿಸಿ ಯಾವ ಥರ ತೆಗಿನ ಟಾಯ್ಲೆಟಲ್ಲಿ ಏನು POP ಹಾಕಿದ್ರು ಎಲ್ಲ ಉದುರೋಗ್ಬಿಟ್ಟೈತಿ. ಆಮೇಲೆ ಕರ್ಟನ್ಗಳೇನಿತ್ತಲ್ಲ ಎಲ್ಲ ನ್ಯಾತಾಡ್ ಬೀಳ್ತಾಯಿತ್ತು. ಇನ್ನೂ ಒಂದು ವರ್ಷ ಆಗಿಲ್ಲ ಇನಾಗ್ರೇಷನ್ ಕೂಡ ಆಗಿ. ಆಮೇಲೆ ಎಲ್ಲ ಕಡೆ ಲೀಕೇಜ್ ಆಗ್ತಾ ಇರ್ತಕ್ಕಂಥದ್ದು. ಸೊ ನಾನು ಅದಾದಮೇಲೆ ಅಸೆಂಬ್ಲಿಯಲ್ಲೇ ಮಾತಾಡೋಣ, ಯಾಕಂದರೆ ನಮ್ಮ ಸಚಿವರು ಕೂಡ ಪಾಪ ಸಾಕಷ್ಟು ಸರಿ ಅವ್ರು ಹೋಗವ್ರೆ ಅವರು. ಬಟ್ ಅಲ್ಲಿ ಅಧಿಕಾರಿಗಳದ್ದು ಏನಾಗಿದೆ ಅಂತಂದರೆ ಆ TTD ಬೋರ್ಡಲ್ಲಿ ನಮ್ಮ MLAಗಳು ಯಾರೂ ಇಲ್ಲ. ಅಲ್ಲಿ ಮೊದಲೆಲ್ಲ MLAಗಳು ಕೊಡ್ತಾಯಿದ್ರು, ಅಟ್ಲೀಸ್ಟು ಅದನ್ನು ಹೋಗಿ ಗಮನಿಸ್ತಾಯಿದ್ರು. ಈಗ ಹೊರಗಡೆ ಯಾರೋ ನಮ್ಮ ಕರ್ನಾಟಕದವ್ರು ಇಬ್ಬರು ಕೊಟ್ಟವ್ರೆ. ಅಲ್ಲೇನವರು ಆ ಕರ್ನಾಟಕದ ಭವನದ ಬಗ್ಗೆ ಗಮನ ಹರಿಸ್ತಾರೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ TTDನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೇ ಅಲ್ಲಿ ಮಾತಾಡೋಕ್ಕಾಗೋದು. ಅವ್ರದ್ದೇ ಇಂಜಿನಿಯರಿಂಗ್ ಸೆಕ್ಷನ್ ಇರ್ತಕ್ಕಂಥದ್ದು. ಮೊನ್ನೆ ಇಂಜಿನಿಯರ್ನ ಭೇಟಿ ಮಾಡೋಣ ಅಂತ ಹೋದರೆ ಅವನ್ಯಾವುದೋ ಕೇಸಲ್ಲಿ ಜೈಲ್ಗೆ ಹೋಗ್ಬಿಟ್ಟಾನೆ ತಪ್ಪಿಸ್ಕೊಂಡು. ಸೇಮ್ ನೋಡ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲಿ ನೋಡ್ತಾ ಇದ್ದಾನೆ ಇಲ್ಲ, ಮೊನ್ನೆ ಯಾವುದೋ ಒಂದು ಡಾಲರ್ ಇದರಲ್ಲಿ ವಿಚಾರದಲ್ಲಿ ಅವ್ರು ಒಳಗಡೆ ಹೋಗಿದ್ದಾನೆ. ಇದು ಚೌಲ್ಟ್ರಿ, ಬಿಗ್ಗೆಸ್ಟ್ ಚೌಲ್ಟ್ರಿ ಅಂದರೆ ನಮ್ಮದೇ ಇರ್ತಕ್ಕಂಥದ್ದು. ಚೆನ್ನಾಗೈತೆ. ಅಲ್ಲೂ ಲೀಕೇಜ್ ಬರ್ತಾ ಇರ್ತಕ್ಕಂಥದ್ದು. ಇಷ್ಟು ಚೆನ್ನಾಗಿ ಕಟ್ಟಿ ನಾವು ನಮ್ಮ ರಾಜ್ಯಕ್ಕೆ ಒಂಥರ ಕಳಂಕ ತರಂಗೆ ಆಗ್ಬಿಟ್ಟೈತೆ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಸಚಿವರು ಒಂದು ತಂಡ ನಮ್ಮಲ್ಲೇ ಮಾಡಿ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಅದು ಯಾಕೆ ಅವ್ರನ್ನ ಬಿಟ್ಟವ್ರಿಗೆ ಗೊತ್ತಾಗ್ತಾ ಇಲ್ಲ. 200 ಕೋಟಿ 206 ಕೋಟಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ವಿ. ದುಡ್ಡು ಕೊಡ್ದಿದ್ದು ಕೆಲಸನೇ ಮಾಡಲ್ಲ ಅಲ್ಲಿ TTDನಲ್ಲಿ. ಫಸ್ಟ್ ಅಮೌಂಟ್ ಹೋಗಬೇಕು, ಫುಲ್ ಅಮೌಂಟ್ ಕೊಟ್ಟಿದ್ದೀವಿ. ವಿತ್ GST ಇನ್ನೂ ಕೊಡಬೇಕೇನೋ, ಬಾಕಿಯೇನೋ ಕೊಡಬೇಕು. ಸೊ ಅದಕ್ಕೋಸ್ಕರ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ತಕ್ಷಣ ಅದನ್ನು ಎಲ್ಲೆಲ್ಲಿ ಲೀಕೇಜ್ ಇದೆಯೋ ಅವ್ರನ್ನ ಹೋಗಿ ಮಾತಾಡಿ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣ ಮಾಡಬೇಕು. ಎರಡನೇದು ನಾನು ಕೇಳಿರ್ತಕ್ಕಂಥದ್ದು, ಅಲ್ಲಿ ನಮ್ಮ ಯಾರೇ ಶಾಸಕರು ಕೂಡ 5 ಜನ 6 ಜನಕ್ಕೆ ಅವಕಾಶ ಐತೆ. ಅಂದರೆ ಅವರು ಸೆಲ್ಫ್ ಹೋದರೆ ಮಾತ್ರ, ಅವ್ರ ಫ್ಯಾಮಿಲಿ ಹೋದರೆ. ತೆಲಂಗಾಣ ಮತ್ತು ಆಂಧ್ರದವ್ರಿಗೆ ಪ್ರತಿ ತಿಂಗಳಿಗೆ 2 ಸರಿ ರೆಫರಲ್ ಲೆಟರ್ ಕೊಟ್ಟರೆ ದರ್ಶನ ಕೊಡ್ತಾವ್ರೆ. ಅಂದರೆ ನೀವು MLA ಕೊಟ್ಟರೆ 5 ಜನಕ್ಕೆ ಯಾರಾದರೂ ಹೋಗ್ಬೋದು. ನಮ್ಮಲ್ಲಿಲ್ಲ. ಯಾಕಂದರೆ ಹೈಯೆಸ್ಟ್ ಹೋಗ್ತಕ್ಕಂಥ ಭಕ್ತರು ಯಾರು ಅಂದರೆ ಕರ್ನಾಟಕ ಮತ್ತು ತಮಿಳ್ನಾಡಿಂದನೂ ಹೋಗ್ತಾವ್ರೆ. ಸೊ ನಾವು ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಆ ಮುಖ್ಯಮಂತ್ರಿಗಳಿಗೆ ಮಾತಾಡಿ ನಾವೇನು ತಿಂಗಳಿಗೆ 1,500 ಜನ ಆಗ್ತಾರೆ ಅಷ್ಟೇ. 300 ಜನ ನಮ್ಮ ಶಾಸಕರು ಅಂತ ಹೇಳಿದ್ರೆ 8 5 ಅಂತ ಹೇಳಿದ್ರೆ ಅಷ್ಟೇ ಆಗುವಂಥದ್ದು. ಭಾಳ ದೊಡ್ಡದೇನು, ಅರ್ಧ ಗಂಟೆಯಲ್ಲಿ ಕ್ಯೂ ಖಾಲಿಯಾಗಿ ಹೋಗ್ತದೆ. ಸೊ ಅದನ್ನು ಒಂದು ಒತ್ತಾಯ ಮಾಡಬೇಕು. ಯಾಕಂದರೆ ಇವತ್ತು ಎಲ್ಲ MLAಗಳಿಗೂ ಭಾಳ ಒತ್ತಡ ಐತೆ. ತಿರುಪತಿಗೆ ಹೋಗೋದಕ್ಕೆ ಕರ್ಕೊಂಡೋಗ್ರಿ ಅಂತ ಹೇಳ್ತಾರೆ, ಕರ್ಕೊಂಡೋಗೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಬೇರೆ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಕೊಟ್ಟಿರೋದ್ರಿಂದ ಅದನ್ನು ನಾವು ಕೇಳ್ತಕ್ಕಂಥದ್ದು. ಮೂರನೇದು, ಈಗೇನಾಗಿದೆ ಅಂದರೆ ಮೇಂಟೆನೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮುಜರಾಯಿ ಇಲಾಖೆನೇ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆ ಏನಿದೆಯೋ ಅದು ಮಾಡೋರೆ. ಆದರೆ ನಾನೊಂದು MOUದೊಂದು ಕಾಪಿ ನೋಡಿದೆ. KSTDC ಜೊತೆಯಲ್ಲಿ ಒಂದು MOU ಮಾಡ್ತಾರೆ ನಮ್ಮವರು. ಅಂದರೆ ಅವ್ರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ. ಹಿಂದೆ ಈಗ ಆಂಧ್ರ ಸರ್ಕಾರ ಏನು ಮಾಡೈತೆ, KSTDC ಬಸ್ಗಳಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ತಿರುಪತಿ ದೇವಸ್ಥಾನಕ್ಕೆ ಆ ಟೂರಿಸ್ಟ್ ಡಿಪಾರ್ಟ್ಮೆಂಟಿಂದ ಟಿಕೆಟ್ ಇಷ್ಟು ಅಂತೇಳಿ ಶೀಘ್ರ ದರ್ಶನ ಮಾಡಿ ಕರ್ಕೊಂಬರ್ತಾಯಿದ್ರು. ಅಲ್ಲೇನಾಯಿತು, KSTDCಯಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸ್ವಲ್ಪ ಅವ್ಯವಹಾರಾಗಿ TTD ಕ್ಯಾನ್ಸಲ್ ಮಾಡೋಕ್ಕೆ ಬೋರ್ಡಲ್ಲೇ ಡಿಸಿಷನ್ ತೊಗೊಂಡು KSTDC ಆಗಿರಲಿ, ತಮಿಳ್ನಾಡು ಟೂರಿಸ್ಟ್ ಯಾವುದೇ ಟೂರಿಸಮ್ ಡೆವಲಪ್ಮೆಂಟ್ಗೆ ಈಗ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಈಗ ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ, KSTDCಗೆ ನಮ್ಮವರು ನೋಡೋಕೆ ಕೊಡ್ತಾವ್ರೆ. ಅದಕ್ಕೆ ಆಂಧ್ರ ಸರ್ಕಾರದ TTD ಬೋರ್ಡ್ ಒಂದು ತೀರ್ಮಾನ ತೊಗೊಂಡವ್ರೆ.
KSTDC ಇರ್ತಕ್ಕಂಥದ್ದು ಹೋಟೆಲ್ ನಡೆಸೋದಕ್ಕೆ, ಟೂರಿಸ್ಟ್ಗಳಿಗೆ. ಇದು ಇರ್ತಕ್ಕಂಥದ್ದು ಭಕ್ತರಿಗೋಸ್ಕರ. ಸೊ ಇದನ್ನು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ ನಾವು. ಸೊ ಅದಕ್ಕೋಸ್ಕರ KSTDCಗೆ ಏನಾದರೂ ಕೊಡುವಂಥ ಸರ್ಕಾರದ್ದು ಏನಾದರೂ ಹುನ್ನಾರ ಇದ್ದರೆ, ಅಂದರೆ ಏನಾದರೂ ಇದ್ದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಇಲ್ಲೇನಾಗ್ತದೆ, 2 ಬೆಡ್ ಇರ್ತದೆ ಅಂದ್ಕೊಳ್ರಿ, 5 ಜನ ಹೋಗಿ ಅದರಲ್ಲಿ ಇರ್ತಾರೆ, ಏನೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ರೂಮ್ ಸಿಗೋದಿಲ್ಲ. ನೀವು KSTDC ಕೊಟ್ಟರೆ ಏನಾಗ್ತದೆ, ಇಬ್ಬರಿಗೆ ಕೊಡೋದು. ಆಮೇಲೆ ಅವ್ನು 24 ಗಂಟೆ 12 to 12 ಅಂತ ಹೇಳ್ತಾನೆ, 12 ಗಂಟೆ ಚೆಕ್ ಇನ್ನು ಇದು ಅಂತೇಳಿ. ಇದಾಗೋದಿಲ್ಲ. ಮತ್ತು ಅಲ್ಲಿ ಯಾರನ್ನ ಹೋದರೆ 100% ಕೋರ್ಟ್ಗೆ ಹೋಗ್ತಾರೆ, ಸ್ಟೇನು ತರ್ತಾರೆ. ಅದಕ್ಕೋಸ್ಕರ ಅದನ್ನು ಉತ್ತರವನ್ನು ನಾನು ನಮ್ಮ ಸಚಿವರ ಕಡೆಯಿಂದ ಬಯಸ್ತಾ ಇದ್ದೀನಿ, ಸ್ಪಷ್ಟೀಕರಣ. ನಾನು ವಿಶ್ವನಾಥ್ ಅವರು ಅವರು TTD ಮೆಂಬರ್ ಆಗೋವರೆಗೂ 2 ಸಲ ಹೋಗಿದ್ವಿ ಸಭಾಧ್ಯಕ್ಷರೇ. ಹಳೇಬೀಡು ಬ್ಲಾಕ್ಗೂ ಹೋಗಿದ್ವಿ, ಆಮೇಲೆ ಹಂಪಿ ಬ್ಲಾಕ್ಗೂ ಹೋಗಿದ್ವಿ, ಐಹೊಳೆ ಒಂದಕ್ಕೆ ವಿಶ್ವನಾಥ್ ಅವರು ಬಂದಿರಲಿಲ್ಲ. ಇನ್ನೆರಡಕ್ಕೂ ನಾವಿಬ್ಬರು ಜೊತೆಲೇ ಅಲ್ಲೇ ಕಾರ್ಯಕ್ರಮದಲ್ಲಿದ್ವಿ. ಮತ್ತು ಕಲ್ಯಾಣ ಮಂಟಪ ಕೂಡ ಉದ್ಘಾಟನೆ ಆಯಿತು. ನಾನು 3 ಸಲ ಈ ಉದ್ಘಾಟನೆಗೆ ಹೋಗಿದ್ದೀನಿ. ಅದ್ರ ಮೇಲೆ ಇನ್ನೊಂದು 2 ಸಲ ಕಟ್ಟುವಂಥ ಸಮಯದಲ್ಲೂ ಕೂಡ ಹೋಗಿದ್ದೆ. ಆಗ ಈ ಥರದ್ದು ಸಮಸ್ಯೆಗಳೇನು ನನಗೂ ಕಂಡು ಬಂದಿರಲಿಲ್ಲ, ವಿಶ್ವನಾಥ್ ಅವರು ಕಂಡು ಬಂದಿರಲಿಲ್ಲ. ಈಗ ಇತ್ತೀಚೆಗೆ ಮಳೆ ಜಾಸ್ತಿ ಬಂದು ಈ ಸಂದರ್ಭದಲ್ಲಿ ಇದೆಲ್ಲ ಆಗಿರ್ಬೋದು. ಸಭಾಧ್ಯಕ್ಷರೇ, ಕಾಂಟ್ರಾಕ್ಟ್ ಅವ್ರದ್ದೇ. ಆಗ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡು ಅವರೇ ಕಟ್ಟಲಿ ಚೆನ್ನಾಗಿ ಅಂತೇಳಿ ಕೊಟ್ಟಿದ್ದರು. ನಮ್ಮ ಇಂಜಿನಿಯರ್ಸು ಕೂಡ ಸೂಪರ್ವಿಷನ್ ಮಾಡ್ತಾಯಿದ್ದಾರೆ. ಆಮೇಲೆ ಆರ್ಕಿಟೆಕ್ಟ್ರು ಕೂಡ ಎಲ್ಲ ಚೆನ್ನಾಗಿ ಬಂದಿದೆ, ಬಿಲ್ಡಿಂಗ್ ಚೆನ್ನಾಗಿದೆ. ಕಂಪ್ಲೇಂಟ್ಸು ಅಟೆಂಡ್ ಮಾಡಬೇಕು. ಈ ಸೆಷನ್ ಆದಮೇಲೆ ನಾನೇ ಖುದ್ದಾಗಿ ಒಂದ್ಸಲಿ ಹೋಗಿ ಬರ್ತೀನಿ ಸಭಾಧ್ಯಕ್ಷರೇ. ಆಮೇಲೆ ಅವ್ರ ಅಗ್ರಿಮೆಂಟ್ ಪ್ರಕಾರ 5 ವರ್ಷ ಅವರೇ ಮೇಂಟೈನ್ ಮಾಡಬೇಕು. ಏನೇ ಲೋಪದೋಷಗಳಿದ್ದರೂ ಕೂಡ ಅವರೇ ಸರ್ವ್ ಮಾಡಿಕೊಡ್ಬೇಕು. ಸೆಷನ್ ಆದಮೇಲೆ ನಾನೇ ಖುದ್ದಾಗಿ ಒಂದು ರೌಂಡ್ ಹೋಗಿ ಬರ್ತೀನಿ. ಆಮೇಲೆ ಮೈಂಟೆನೆನ್ಸ್ ಸಭಾಧ್ಯಕ್ಷರೇ, ಯಾರೋ ಹಿಂದೆ ಒಬ್ಬರು ಟೆಂಡರ್ ಕರೆದು ಯಾರೋ ಒಬ್ಬರು ತೊಗೊಂಡಿದ್ರು. ಅವನು ಬರೀ 160 ರೂಪಾಯಿ 69 ರೂಪಾಯಿ ಹಾಕ್ಕೊಂಡಿದ್ದಾನೆ. ಮೈಂಟೆನೆನ್ಸ್ ಚೂರು ಚೆನ್ನಾಗಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ, ಅಟ್ಲೀಸ್ಟ್ 3 ಸ್ಟಾರ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ಮಿನಿಮಮ್ 300 ರೂಪಾಯಿ ಅಂತ ಹಾಕಿದ್ವಿ. ಎಷ್ಟು 300 ರೂಪಾಯಿ ಕೊಡ್ತೀವಿ ಒಂದು ರೂಮ್ಗೆ, ಒಂದಿನಕ್ಕೆ ಅಂತ ಹಾಕಿದ್ವಿ. ಮತ್ತು ಇದೇ ಕಾಂಟ್ರಾಕ್ಟ್ರು 169 ರೂಪಾಯಿಗೆ ಹಾಕಿದ್ದಾನೆ. 169 ರೂಪಾಯಿ ಈಗ ಮಾಡ್ತಿರೋದೇ ಸರಿ ಇಲ್ಲ. ಮತ್ತು ಇನ್ನು ಬೇರೆ ಬ್ಲಾಕ್ಸು ಅವನಿಗೆ ಕೊಟ್ಟರೆ ಏನಾಗುತ್ತೆ, ಇದೇ ಪರಿಸ್ಥಿತಿ ಇರುತ್ತೆ. ನಾವು ಅಟ್ಲೀಸ್ಟ್ 3 ಸ್ಟಾರ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ಜಾಸ್ತಿ ರೇಟ್ ಕೊಟ್ಟಿದ್ದೀವಿ, ಕೋಟ್ ಮಾಡಿದ್ದೀವಿ ನಾವೇ. 300 ರೂಪಾಯಿ ಹಾಕ್ಕೊಳ್ಳಿ ಅಂತ. ಆದ್ರೆ 300 ಮೇಲೆ ಹಾಕ್ಕೊಂಡ್ರೂ ಕೊಡ್ತೀವಿ ನಾವು, ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅಂತ. ಆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, 169 ರೂಪಾಯಿಗೆ ಹಾಕ್ಕೊಂಡಿದ್ದಾನೆ. ಮತ್ತು ಅದೇನು ಮೇಂಟೆನೆನ್ಸು ಅಷ್ಟು ಈಗಿರ್ತಕ್ಕಂಥ ಕೊಟ್ಟರೋರು ಸರಿ ಇಲ್ಲ ಸಭಾಧ್ಯಕ್ಷರೇ, ನನಗೆ ಸಮಾಧಾನ ಇಲ್ಲ. ಅದಕ್ಕೆ ನಮಗೇನಂದರೆ ಎಲ್ಲ ಹೋಗ್ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ನೀ ಕ್ಲೀನಾಗಿರಬೇಕು, ಬೆಡ್ಶೀಟ್ಸು, ಪಿಲ್ಲೋ ಕವರ್ಸ್ ಇರ್ಬೋದು, ಟಾಯ್ಲೆಟ್ಸು ಎಲ್ಲ ಸ್ವಚ್ಛವಾಗಿರಬೇಕು. ಅದಕ್ಕೆ ಆದ್ಯತೆ ಮೇಲೆ KSFCಯವರು ಬಂದಿದ್ದರು, ಇಲ್ಲ ಅಂತೇನೂ ಇಲ್ಲ. ಎಲ್ಲ ಅವರು ನಮ್ಮಲ್ಲಿ ಸುಮಾರು 400-500 ರೂಮ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರಿಗೇನು ಇನ್ನೂ ಕೊಡಬೇಕಂತ ಏನು ತೀರ್ಮಾನ ತೊಗೊಂಡಿಲ್ಲ. ನಮಗೇನಂದರೆ ಯಾರಾದರೂ ಮಾಡಲಿ ಚೆನ್ನಾಗಿರಬೇಕು. ಅಟ್ಲೀಸ್ಟ್ 3 ಸ್ಟಾರ್ ಫೆಸಿಲಿಟೀಸ್ ಇರಬೇಕು. ನಮ್ಮ ಜನ ಹೋಗಿ ಬೇರೆ ಇನ್ನೆಲ್ಲೋ ತಮ್ಮ TTDದಲ್ಲಿ ರೂಮ್ಗಳಲ್ಲಿ ಉಳ್ಕೋಬಾರ್ದು, ನಮ್ಮ ರೂಮಲ್ಲೇ ಉಳ್ಕೋಬೇಕು. ಆ ಥರ ವಾತಾವರಣ ಇರಬೇಕು ಅಂತ ನನ್ನ ಇಚ್ಛೆ. ಸರಿ ಐತೆ ಅಧ್ಯಕ್ಷರೇ. ಅಲ್ಲಿ ಏನಾಗ್ತದೆ, L1ಗೆ ಹಾಕಕ್ಕೆ ಹೋಗ್ತಾರೆ ಅಧ್ಯಕ್ಷರೇ. L1 ಬೇಡ ಅಣ್ಣ, ತಾವು ಒಂದು ಎಕ್ಸೆಂಪ್ಷನ್ ತಗೊಂಡು ಸರ್ಕಾರದಲ್ಲಿ ಒಳ್ಳೆ ಒಂದು ಕೊಟ್ಟ ನೋಡಿದೆ ನಾನು. ಹಳೆ ಬಕೀಟು, ಪ್ರತಿಯೊಂದು ಟಾಯ್ಲೆಟ್ಗೆ ಹೋಗಿದ್ದೆ, ಎಲ್ಲ ಹೋಗಿದ್ದೆ. ನೀರೆಲ್ಲ ಸೋರ್ತಾ ಇತ್ತಲ್ಲ, ನಿನ್ನೆಲ್ಲ ವರ್ಷೋದು ನಿಂದೆಲ್ಲ ಏನಪ್ಪ ಅಂದರೆ, ಸರ್ ಮಳೆ ಬಂದು ನಾನು ಎಲ್ಲಿ ತಳ್ಳಿ ಸರ್ ನೀರು ಅಂತ ಹೇಳ್ತಾನೆ. ಹಳೆ ಬಕೀಟು, ಆಮೇಲೆ ಪೆನಾಯಿಲ್ ಇಲ್ಲ, ಏನೂ ಇಲ್ಲ. ಅಂದರೆ ಅವ್ನು ಕಂತಕ್ಕೆ ತಕ್ಕನಂಗೆ ಬಂತೆ. ಸೊ ಅದಕ್ಕೋಸ್ಕರ ನೀವು ಸರ್ಕಾರದಲ್ಲಿ ತಗೊಂಡು ಎಕ್ಸೆಂಪ್ಷನ್ ತಗೊಂಡು ಒಳ್ಳೆಯವನಿಗೆ ಕೊಡ್ರಿ. ಅಲ್ಲೇನು ನೋ ಪ್ರಾಫಿಟ್ ನೋ ಲಾಸ್. ನಮ್ಮ ಭಕ್ತರಿಗೆ ಬೇಕೇ ಹೊರತು ಅದ್ರಲ್ಲಿ ಲಾಭ ಮಾಡಬೇಕು ಅಂತ ಏನೂ ಇರಬಾರ್ದು. ತಾವಾದ್ರೆ ಸರಿ ಹೋಗೋಣ. ಸನ್ಮಾನ ಅಧ್ಯಕ್ಷರೇ, ಒಂದು ನಿಮಿಷ ಅವ್ರು ಹೇಳಿದ್ದು ಜಿಲ್ಲೆ ಒಂದು ಅವಕಾಶ. ಆ ಸರ್ಕಾರ ಜೊತೆಗೆ ಮಾತಾಡಿ ಪ್ರತಿ ನಮ್ಮ ರಾಜ್ಯದ ಶಾಸಕರು ಹೋದಾಗ 5 ಜನರಿಗೆ ಬಿಡೋದು ಸರಿ. ಬೇರೆ ಸಂದರ್ಭದಲ್ಲಿ ನಮ್ಮ ರೆಫರೆನ್ಸ್ ಲೆಟರ್ಗೆ ತಿಂಗಳಲ್ಲಿ 2 ಬಾರಿ ಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ ಅಂತ ಉಲ್ಲೇಖ ಮಾಡಿದ್ದಾರೆ. ದಯಮಾಡಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಕ್ತರಿಗೆ